ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿಂತ ಮುಂಚೆನೇ ಒಂದು ಲೆಫ್ಟಿಗೆ ಗಣೇಶ ಟೆಂಪಲ್ ಬರುತ್ತಾ, ಅಲ್ಲಿ ಲೆಫ್ಟ್ ಹೋಗ್ಬೇಕು, ಒಂದು ಸಂಧಿ ರೈಟ್ ಬರುತ್ತೆ, ಅಲ್ಲಿ ಬೈಕ್ ಅವ್ರು ಬರೋರಿಗೆ ಹಾಗೆ ನೋಡ್ರಿ ಹೆಂಗದ ಮಸ್ತ್ ಪ್ಲೇಸು. ಅದೇನು ಕಾಣುತ್ತಲ್ಲ ಸ್ಟ್ರೇಟು ಅದೇ ಗಣೇಶನ ಟೆಂಪಲು. ಅದೇ ನನಗೆ ಲೆಫ್ಟ್ ಬರುತ್ತೆ, ನೀವು ವಾಪಸ್ ಹೋಗೋದೇ ನಿಮ್ಗೆ ರೈಟ್ ಬರುತ್ತೆ ನೋಡಿ. ಇದು ಗಣೇಶನ ದೇವಸ್ಥಾನ ರೈಟ್ ಸೈಡು ಈ ಕ್ಲೋಸ್ ಆಗ್ಯದ. ಆಮೇಲೆ ಅದೇ ಮಹಾಬಲೇಶ್ವರ ದೇವಸ್ಥಾನ, ಇದೇ ಟೆಂಪಲ್. ಇಲ್ಲೇ ಈ ಟೆಂಪಲ್ ಸೀಕರಣೆ ಕೊಟ್ಟಿದ್ದಾರೆ, ಮೊಸರಿದೆ, ಮಜ್ಜಿಗೆ ಇದೆ, ಒಂದು ಚಪಾತಿ, ಅನ್ನ, ಹಪ್ಪಳ, ಸಾರು, ಕುರ್ಮಾ, ರಸಮ್, ಉಪ್ಪಿನಕಾಯಿ. ಇದು ಸುಸ್ವಾಗತ, ನಾನು ವೀರೇಶ್ ಅವರಿಗೆ. ಇವತ್ತು ನೋಡ್ರಿ ಸೂಪರ್ ಜಾಗಕ್ಕೆ ಬಂದೀವಿ, ಅನ್ಎಕ್ಸ್ಪ್ಲೋರ್ಡ್ ಜಾಗ. ಸೊ ನೀವೇನಾರ ಗೋಕರ್ಣದಾಗಿದ್ರೆ ಅಲ್ಲಿ ಕೂಡಲೇ ಬೀಚ್ ನೋಡಿರ್ತೀರಿ, ಓಮ್ ಬೀಚ್ ನೋಡಿರ್ತೀರಿ, ಯಾವುದೊಂದು ಫೋಟೋ ಐತೆ ನೋಡಿರ್ತೀರಿ. ಆದ್ರೆ ಈ ವ್ಯೂ ಪಾಯಿಂಟ್ ನೀವು ಹೆಸರು ಕೇಳಿರ್ತೀರಿ, ಆದರೆ ಹೆಂಗೆ ಹೋಗಪ್ಪ ಅಂತ ನಿನಗೆ ಗೊತ್ತಾಗಿರಲ್ಲ. ಸೊ ಹಂಗೆ ನಾವು ಕೇಳ್ಕೊತಾ ಬಂದ್ವಿ, ಯಾರೊಬ್ರು ಲೋಕಲ್ ಸಿಕ್ಕರು, ಅವ್ರು ಇಲ್ಲ ಹೋರಿ ಹಿಂಗೋರಿ ಅಂತ. ಸೂಪರ್ ಡೂಪರ್ ಜಾಗ ನೋಡ್ರಿ, ಹೆಂಗದ ಮಸ್ತ್. ದಿಸ್ ಈಸ್ ಕೂಡಲೇ ವ್ಯೂ ಪಾಯಿಂಟ್ ಅಂತ. ಇದು ಜನ ಯಾರೂ ಇಲ್ಲ, ನಾವೇ ಒಬ್ಬರೇ. ನಾವು ಬೈಕ್ ತೊಗೊಂಬಂದ್ವಿ. ಅದೇನು ಟೆಂಪಲ್ ಇದೆ ನೋಡಿ, ಗಣೇಶ ಟೆಂಪಲ್ ಹತ್ರ ಲೆಫ್ಟ್ ಒಂದು ಸಂಧಿ ಇದೆ, ಸಂಧಿಯಿಂದ ಬರಬೇಕು ನೋಡಿ ಹೆಂಗಿದೆ ವ್ಯೂ. ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿಂತ ಮುಂಚೆನೇ ಒಂದು ಲೆಫ್ಟಿಗೆ ಗಣೇಶ ಟೆಂಪಲ್ ಬರುತ್ತಾ, ಅಲ್ಲಿ ಲೆಫ್ಟ್ ಹೋಗ್ಬೇಕು, ಒಂದು ಸಂಧಿ ರೈಟ್ ಬರುತ್ತೆ, ಅಲ್ಲಿ ಬೈಕ್ ಅವ್ರು ಬರೋರಿಗೆ ಹಾಗೆ ನೋಡ್ರಿ ಹೆಂಗದ ಮಸ್ತ್ ಪ್ಲೇಸು. ನೋಡ್ರಿ ನೀವು ತೋರಿಸ್ಬೇಕಾರೆ ನಾಯಿ ನರಿ ಏನೂ ಇಲ್ಲ, ನಾವು ಅಷ್ಟೇ ಇರೋ ಜಾಗ ಇಲ್ಲಿ. ದಿಸ್ ಈಸ್ ಅನ್ಎಕ್ಸ್ಪ್ಲೋರ್ಡ್. ಸೊ ಹೆಸರು ಕೇಳಾರ, ಹೆಂಗೆ ಹೋಗ್ಬೇಕಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಇಲ್ಲಿ ನಿಮಗೆ ಹಾಸ್ಟೆಲು ಬಂಕ್ ಬೆಡ್ಡು ಅದು ಇದೆಲ್ಲ ಭಾಳ ಅದಾವೆ. ಸೊ ಬೈಕ್ ಸ್ವಲ್ಪ ಹುಷಾರ ತೊಗೊಂಬರ್ರಿ, ಭಾಳ ಸ್ಕಿಡ್ ಐತಿ, ಯಾಕಂದ್ರೆ ಇದು ಮಣ್ಣದಾವೆಲ್ಲ ನೋಡಿರಿ, ಮರಳದಾವು. ಈ ಕಡೆ ಹೋಗ್ಬೋದಂತ ನಾವು ಹೋಗಿಲ್ಲ. ಆ ಕಡೆ ಮಧ್ಯಾಹ್ನ ರಣ ಬಿಸಿಲು ಒಂದಾಗದ ಬಂದು ನಿಂತು ಅನ್ಕೊಂಡೆ ಬೇಡಪ್ಪ ಈ ಸರಿ ವಿಡಿಯೋ ಮಾಡೋದು ಬೇಡ ಅಂತ. ಬಟ್ ಈ ವ್ಯೂ ನೋಡಿದ ಮೇಲೆ ಅನ್ನಿಸ್ತು, ಇಲ್ಲ ವ್ಯೂ ಮಾಡಬೇಕು ಅಂತ ಮಾಡಾಕ್ತೀನಿ. ನೋಡ್ರಿ ಹೆಂಗದ. ತಲೆ ಕಟ್ಸ್ಕೊಬೇಡ್ರಿ, ಇದೇನು ಡ್ರೋನ್ ಅಲ್ಲ, ಹೊಸ ಟ್ರೈಪಾಡ್ ತೊಗೊಂಡಿನಿ, ಸುಮ್ಮನೆ ಏನೋ ಟ್ರೈ ಮಾಡಿದ್ದೆ. ಮಸ್ತ್ ಅದಲ್ಲ ಜಾಗ, ಆನಂದ. ನಾವೇ ಯಾರೂ ಇಲ್ಲ. ಅಲ್ಲೊಬ್ರು ಈ ಪ್ಯಾಕೇಜ್ ಕೊಡ್ತಾರೆ ನೋಡಿ, ಕ್ರೂಸ್ ಪ್ಯಾಕೇಜ್. ಅವ ಹೇಳ್ದ, ಸರ್ ನೀವು ಟೈಮ್ ಇದೆಯಲ್ಲ ಬೇಕಾದ್ರೆ ಹೋಗಿ ಬನ್ನಿ ಅಂತಂದ. ಮಸ್ತ್ ಜಾಗ ಐತಿ. ಓಕೆ, ಸೂಪರ್ ಡೂಪರ್ ಜಾಗ ಐತಿ. ಸೂಪರ್ ಡೂಪರ್ ಜಾಗ ಐತಿ. ನೀವೇನ್ರ ಗೋಕರ್ಣ ಬಂದ್ರೆ ಕೂಡಲೇ ಟಾಪ್ ಹಿಲ್ ವ್ಯೂ ಪಾಯಿಂಟ್ ಅಂತ ಕೇಳ್ರಿ. ಲೋಕಲ್ ಇದ್ದವ್ರು ಕೇಳ್ರಿ, ಟೂರಿಸ್ಟ್ ಅವ್ರು ಕೇಳಿದ್ರೆ ಗೊತ್ತಾಗಲ್ಲ. ಲೋಕಲ್ ಅವ್ರು ಕೇಳ್ರಿ, ಹೇಳ್ತಾರ ಮಸ್ತ್ ಜಾಗ ಐತಿ, ಬರ್ರಿ ಮಜಾ ಮಾಡ್ರಿ. ಸಾಗಲಾಗಿದೆ. ನೋಡ್ರಿ, ಇದೇ ದಾರಿಂದ ಬಂದಿದ್ದು. ಬರೋತ್ನ ವಿಡಿಯೋ ಮಾಡಿಲ್ಲ, ಅದಕ್ಕೆ ಹಿಂಗೆ ಉಲ್ಟಾ ವಿಡಿಯೋ ಮಾಡಾಕ್ತೀನಿ. ಓಕೆ ನೋಡ್ರಿ, ಸಿಹಿ ಅಂತ ಹಿಂಗೆ ಅನ್ಸುತ್ತಾ, ಕೆಳಗೆ ಫುಲ್ ಡೌನು. ಅದು ಗ್ರೌಂಡ್ ಇದೆಲ್ಲ, ಅಲ್ಲಿ ಗ್ರೀನ್ ಸ್ಟಾರ್ಟ್ ಆಗ್ತಾವಲ್ಲ, ಅಲ್ಲಿಗೆ ಹೋಗ್ಬೇಕು ನಾವು. ಅನ್ಎಕ್ಸ್ಪ್ಲೋರ್ಡ್ ಜಾಗ. ಅಲ್ಲಿ ಭಾಳ ಹುಷಾರು ಹೋಗ್ಬೇಕು, ಎಲ್ಲ ಕೆಲಸ ನೋಡೋದ. ಇರಲಿ, ಸಣ್ಣ ಕಲ್ಲದಾವು, ಅಲ್ಲ ಏನಾಗ್ತಾವು, ಜಾರು ಬಿಡ್ತಾವೆ ಗಾಡಿ ಮೇಲೆ ಬಂದಿರೋದು. ನೋಡ್ರಿ, ಇಲ್ಲಿ ಸೂಪರ್ ಬ್ಯೂಟಿಫುಲ್ ಕೆಫೆ ಐತಿ, ಭಾರಿ ಐತೆ ನೋಡ್ರಿ, ನೀವು ಬರ್ರಿ.
ನೋಡಿ ಫ್ರೆಂಡ್ಸ್, ಅಲ್ಲಿ ಸಿಕ್ಕಾಪಟ್ಟೆ ಸ್ಟೀಪ್ ಇತ್ತು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಮ್ಮ ಹಿಂದೆ ಇರೋನ್ನ ನಾವು ಇಳಿಸ್ಬಿಟ್ಟಿವಿ ಫ್ರೆಂಡ್ಸ್. ಅವ್ರು ಸ್ವಲ್ಪ ಭಾರ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಇಳಿಸಿದ್ದು ಫ್ರೆಂಡ್ಸ್. ನೋಡಿ, ಸೊ ಇಲ್ಲಿ ಆದಮೇಲೆ ಆರಾಮಾಗಿ ಬರ್ಬೋದು. ಬೇಕಾದ್ರೆ ಕ್ಯಾಮ್ರಾನ ಹಿಂದೆ ತೋರಿಸಿ ನೋಡಿರಿ. ಒಂದು ನಿಮಿಷ ಗಾಡಿ ತಿರ್ಸ್ತೀನಿ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಮ್ಮಂತ ಹೋಗಿತ್ತು ಆ ಕಡೆ ನೋಡ್ರಿ. ಅಲ್ಲಿ ಈ ಕಡೆ ಇಲ್ಲಿ ಮೇಲೆ ಹೋಗಿದ್ದು ನಾವು. ಡೇಂಜರ್ ಐತಿ, ಕಾಣಿಸಲ್ಲ ಬಟ್ ಗಾಡಿ ಡೇಂಜರ್ ಇರುತ್ತೆ. ನಡ್ಕೋತ ಬರ್ರಿ, ಮಜಾ ಬರುತ್ತೆ. ಯಾವುದೋ ಗ್ರೌಂಡ್ ನೋಡ್ರಿ. ಸೊ ನಿಮಗೆ ರಿವರ್ಸ್ ವಿಡಿಯೋ ಮಾಡಾಕತ್ತೀವಿ. ಹೆಂಗಂದ್ರೆ ನಾವು ಎಲ್ಲಿಂದ ಹತ್ತಿದ್ದೀವಲ್ಲ ಅಲ್ಲಿವರೆಗೂ ವಿಡಿಯೋ ತೋರಿಸ್ತೀವಿ ಅಂತ ನೋಡಿರಿ. ಹೆಂಗೆ ಬರುತ್ತೆ ಗೊತ್ತಾಗುತ್ತೆ. ಹಂಗೆ ಇಲ್ಲಿ ಲೆಫ್ಟಿಗೆ ರೈಟಿಗೆ ಏನು ಬರ್ತಾವೆಲ್ಲ ತೋರಿಸ್ತೀವಿ ಅಂತ. ಜೋಸ್ಟಲ್ಲು ಗೀಸ್ಟಲ್ಲೆಲ್ಲ ಭಾಳ ಅದಾವು. ಎಲ್ಲ ಪಾರ್ಟಿ ಮಾಡೋರಿಗೆಲ್ಲ ಜಾಗ ಅದಾವು. ದಯವಿಟ್ಟು ಒಳ್ಳೆಯ ಹೊಡ್ರು ಇಲ್ಲಿ ಬಂದು ಹಾಳು ಮಾಡಬೇಡ್ರಿ. ಬರ್ರಿ, ಮಜಾ ಮಾಡಿರಿ, ಹೋಗ್ರಿ ಅಷ್ಟೇ. ಸ್ಲೋ 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 ಸ್ಲೋ. ಲೆಫ್ಟ್ ಸೈಡ್ ಇಟ್ಕೊಳ್ಳಿ ಕ್ಯಾಮೆರಾ. ನೋಡಿ, ಇಲ್ಲಿ ಆಯುರ್ವೇದ ಗೋಕರ್ಣ ಚಿಕನ್ ದೇವಸ್ಥಾನದಿಂದ ವಾಕಬಲ್ ಐತಿ. ನಮಗೆ ಅರ್ಧ ಕಿಲೋಮೀಟ್ರ್ ನಡಿಬೇಕಷ್ಟೇ. ಇಲ್ಲಿ ರೂಟ್ನಾಗ ಬರ್ರಿ, ಅರ್ಧ ಕಿಲೋಮೀಟ್ರ್ ಹಿಂಗೆ ಅಂತ ಬಂದ್ಬಿಟ್ಟು ಅದು ಬೇರೆ ಏನು ನೋಡಿ. ಇಲ್ಲಿ ಆಫ್ ಸಿನ್ಸ್ 1991. ಓಕೆ, ನೋಡಿ ಏನೈತಿ, ಕೋಕೋನಟ್ ಟ್ರೀ ರೆಸಾರ್ಟ್. ಕೋಕೋನಟ್ ಟ್ರೀ ರೆಸಾರ್ಟ್ ಇದು ಹಂಜೋ ಎಷ್ಟು ಭಾಳ ಫೇಮಸ್ ಅನ್ಸುತ್ತೆ. ಬೆಂಗಳೂರು ಅದೇ ನೋಡ್ಬೋದು. ವಿಚಿತ್ರ. ಇಲ್ಲಿ ನೋಡ್ರಿ. ಆಮೇಲೆ ಹಾಸ್ಟೆಲ್ ಲೈಫ್ ಗೋಕರ್ಣ. ಮಜಾ ನೋಡ್ರಿ ಹೆಂಗದಾವು. ಡಾರ್ಮೆಟ್ರೀಸು ಮತ್ತು ಡಿಲೆಕ್ಸ್ ರೂಮ್ಸ್ ಎಲ್ಲ ಸಿಗ್ತಾವೆ. ಇನ್ನು ಹೇಳಿದಲ್ರಿ ರೂಟ್ ಇದ್ದಾರೆ, ಭಾಳ ಸ್ಲೋ ಹೋಗ್ಬೇಕು ನಾವು. ಓಕೆ, ನಾನೀಗ ಉಲ್ಟಾ ರೋಡ್ ತಪ್ಪಾಗುತ್ತೇನೆ. ಓಕೆ, ಶಾಂತಕೃಷ್ಣ ರೆಸಿಡೆನ್ಸಿ, ಎಸ್ ಕೆ ಪ್ಯಾಲೇಸ್. ಇಲ್ಲೇ ಜೋಸ್ಟೆಲ್, ಇಲ್ಲೇ ತಂದ್ರೆ ಜೋಸ್ಟೆಲ್. ನಂತರ ಕೆಫೆ ಜೋಸ್ಟೆಲ್. ನಾವು ಈಗ ಸೀದಾ ಇಲ್ಲಿ ಹೊಂಟೀವಿ ಮಹಾಬಲೇಶ್ವರ ಟೆಂಪಲ್ಲು ಮತ್ತು ಅದು ಪಕ್ಕದಲ್ಲಿರುವಂಥ ಗಣೇಶ ಟೆಂಪಲ್ ರೋಡಿಗೆ ಹೊಂಟೀವಿ. ಮೊದಲೇ ಮಜಾ ಇರುತ್ತೆ. ಜೀ ಅಂತ ಬಂದ್ವಿ. ಇಲ್ಲೆಲ್ಲ ಸಣ್ಣ ಪುಟ್ಟ ಹಾಸ್ಟೆಲ್ಗಳು, ರೂಮ್ಗಳು ಎಲ್ಲ ಸಿಗ್ತಾವೆ. ರೆಸ್ಟೋರೆಂಟ್ ಎಲ್ಲ ಅದಾವು. ಇಲ್ಲಿ ನೋಡ್ರಿ, ಇಲ್ಲಿ ಚಲೋ ಸಣ್ಣ ರೋಡ್, ಗಾಡಿ ಸೆಕ್ಷನ್ ರೋಡ್. ನ್ಯಾರೋ ರೋಡ್. ಒಂದು ದೇವಸ್ಥಾನ ಎಂಟ್ರಿ ಫಾರ್ 2 and 3 wheelers ಒಂದು ಹೋಗುತ್ತೆ. 2 ಮತ್ತು 3 ಆಯಿತಾ. 2 and 2 wheelers. ನೋಡಿ, ನಾವು ಬೆಟ್ಟದಿಂದ ಕೆಳಗಡೆ ಆಗತ್ತೀವಿ. ನಾನು ಹೇಳಿದ್ನಲ್ಲ ಸಣ್ಣ ರೋಡು, ಇಲ್ಲಿ ಬಂದು ನೋಡಿ. ಅದೇನು ಕಾಣುತ್ತಲ್ಲ ಸ್ಟ್ರೇಟು, ಅದೇ ಗಣೇಶನ ಟೆಂಪಲು. ಇಲ್ಲಿ ಲೆಫ್ಟಿಗೆ ಸೈನ್ ಬೋರ್ಡ್ ಅದ ನೋಡ್ರಿ. ಅದೇ ನೋಡಿರಿ, ಓಂ ಬೀಚು, ಗೋಕರ್ಣ ಬೀಚು, ಮಹಾಗಣಪತಿ ದೇವಸ್ಥಾನ, ಮಹಾಬಲೇಶ್ವರ ದೇವಸ್ಥಾನ, ಆತ್ಮಲಿಂಗ ದೇವಸ್ಥಾನ, ತಾಮ್ರಗೌರಿ ಎಲ್ಲ ಇಲ್ಲೇ ನೋಡಿ. ಅದೇ ನನಗೆ ಲೆಫ್ಟ್ ಬರುತ್ತೆ, ನೀವು ವಾಪಸ್ ಹೋಗೋದೇ ನಿಮ್ಗೆ ರೈಟ್ ಬರುತ್ತೆ ನೋಡಿ. ಇದು ಗಣೇಶನ ದೇವಸ್ಥಾನ ರೈಟ್ ಸೈಡು, ಈ ಕ್ಲೋಸ್ ಆಗ್ಯದ. ಆಮೇಲೆ ಮಹಾಬಲೇಶ್ವರ ದೇವಸ್ಥಾನ.
ಬಂದಮೇಲೆ ನಿಮಗದು ಲ್ಯಾಂಡ್ಮಾರ್ಕ್ ಸಿಗುತ್ತೆ. ಟೆಂಪಲ್ ತೋರಿಸಿ ಸ್ವಲ್ಪ ಇತ್ತು. ಟೆಂಪಲು ಟೆಂಪಲು ರೈಟ್ ತೊಗೊಂಡು ಮುಂದೆ ಹೋಗಿ ರೈಟ್ ಹೋಗೋಣ. ಸೂಪರ್ ಅಲ್ಲ? ಹಾಂ, ಮುಂದೆ ಕೊಡಲಿ. ಹಾಂ, ಈ ಗಲ್ಲಿ ಮಸ್ತ್ ಇದೆ. ಸ್ವಲ್ಪ ಈ ಗಲ್ಲಿ ತೋರಿಸ್ಕೋಣ. ವೈಟ್ಸ್ ಬರುತ್ತೆ, ಇಲ್ಲಿ ಬಂದ್ರೆ ಮಜಾ ಬರುತ್ತೆ. ಗೋಕರ್ಣ ಇಸ್ ನಾಟ್ ಎ ಸಿಟಿ, ಇಟ್ಸ್ ಅ ವಿಲೇಜ್. ಹಿಂಗೆ ಇರಬೇಕು ಊರು. ದಯವಿಟ್ಟು ಕಾಂಕ್ರೀಟ್ ಬರ್ಕೊಡಪ್ಪ ಒಂದು ಎಲ್ಲ ಹಾಳಾಗ ನೋಡಿ, ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ, ಸೊ ತುಂಬ ಎನ್ಕ್ವೈರಿಗಳು ತುಂಬ ಎನ್ಕ್ವೈರಿ ಆದಮೇಲೆ ನಮಗೆ ಸಿಕ್ಕಿರುವಂಥ ಸೂಪರ್ ಡೂಪರ್ ಹೋಟೆಲ್ ಇದೆ. ಪೈ ರೆಸ್ಟೋರೆಂಟ್ ಅಂತ ಗೋಕರ್ಣ ಇದೆಯಲ್ಲ, ಅಲ್ಲಿ ಬರುತ್ತೆ ಇದು. ಸರ್, ಎಷ್ಟು ಹಳೆಯ ಹೋಟ್ಲ್ ಸರ್ ಇದು? ಸರ್, ನಮ್ಮದು 4th ಜನರೇಷನ್ ಇದು. ಓಕೆ. ಸೊ ಯಾವಾಗ ಸ್ಟಾರ್ಟ್ ಮಾಡಿದ್ದು? ನಮ್ಮ ಅಜ್ಜನವರು ಸ್ಟಾರ್ಟ್ ಮಾಡಿದ್ದು. ನಮ್ಮ ತಂದೆ, ನಮ್ಮ ತಂದೆ ಅಂದರೆ ನಾನು, ನನ್ನ ಮಗ, ಈಗ ನನ್ನ ಮಗ ಬಂದಿದ್ದಾನೆ. ಈಗ 4th ಜನರೇಷನ್. ಓಕೆ ಓಕೆ ಓಕೆ. ಸೊ ಏನು ವಿಶೇಷ ಸರ್ ಈ ಹೋಟ್ಲಲ್ಲಿ? ವಿಶೇಷ ಏನಿದೆ? ಲೋಕಲ್ ಫುಡ್ ಅಷ್ಟೇನು ವಿಶೇಷ ಆಗಿದೆ. ಲೋಕಲ್ ಅಂದರೆ ಏನು? ಲೋಕಲ್ ಫುಡ್ ನಾವು ಸ್ವಂತ ಪ್ರಿಪ್ರೇಷನ್ ಮಾಡೋದು. ಏನು ಹೊರಗಿನ ಫುಡ್ ಏನು ಬೇರೆ ಏನು ತರೋದಿಲ್ಲ ನಾವು. ನಮ್ಮ ಸ್ವಂತ ಪ್ರಿಪ್ರೇಷನ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತಾರೆ? ಹಾಂ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? ನಮ್ಮದು 8:30 ಸ್ಟಾರ್ಟ್ ಆಗುತ್ತೆ. 8:30 ಸ್ಟಾರ್ಟು. ಇಲ್ಲಿ ಅಷ್ಟೇನಾ ಅಥವಾ ಎಲ್ಲರದು ಹಂಗೇನಾ? ಬಾಕಿಯವ್ರು ಬೇರೆ ಮಾಡ್ತಾರೆ, ಆದರೆ ನಮ್ಮದು 8:30 ಸ್ಟಾರ್ಟ್. ನಾವು ಈಗ ಮೊದಲ ಥರ ಅಲ್ಲ. ಮೊದಲು ಸ್ಟಾಫಿನ ಪ್ರಾಬ್ಲಮ್ ತುಂಬ ಉಂಟು. ಓಕೆ. ಮೊದಲಿನ ಥರ ಇಲ್ಲ. ಈಗ ಮೊದಲು ಸ್ಟಾಫ್ಗಳು ಸಾಧಾರಣ 9 ಗಂಟೆ ಮೊದಲು ಸ್ಟಾಫ್ಗಳು ಕೆಲಸಕ್ಕೆ ಬರೋದಿಲ್ಲ. ನಾವೇ ಸ್ವಂತ ದುಡಿಬೇಕು. ಈ ಪರಿಸ್ಥಿತಿ ಉಂಟು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಸಿಗುತ್ತೆ. ರಾತ್ರಿ 9 ಗಂಟೆಗೆ ಕ್ಲೋಸ್ ಮಾಡ್ತೇವೆ. ಅವಾಗ ರಾತ್ರಿನೂ ಊಟ ಸಿಗುತ್ತೆ? ಅದು ಸಿಗ್ತದೆ. 9 ಗಂಟೆವರೆಗೆ. ಸಾಯಂಕಾಲ ಏನು ದೋಸೆ ಐಟಮ್ ಅದು? ಬೆಳಿಗ್ಗೆ ನಮ್ಮದು ಇಡ್ಲಿ, ವಡ, ಬನ್ಸು, ಪುರಿ, ಚಪಾತಿ, ಪರೋಟ, ದೋಸೆ ಎಲ್ಲ ಐಟಮ್ ಮುಗಿಸಿದ್ದು. ಈ ಬಗ್ಗೆ ನಾರ್ತ್ ಇಂಡಿಯನ್ನು ಮಾಡ್ತೇವೆ. 11 ಗಂಟೆ ಮೇಲೆ ನಾರ್ತ್ ಇಂಡಿಯನ್ ಕೂಡ ಸಿಗ್ತದೆ. ನಾರ್ತ್ ಇಂಡಿಯನ್ ಸಿಗ್ತದೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಪೈ ರೆಸ್ಟೋರೆಂಟ್ ಗೋಕರ್ಣದಲ್ಲಿ ನಾವು ತೊಗೊಂಡಿದ್ದೀವಿ ಮೀಲ್ಸು. ಸಾಕಾಗಿರೋ ಮೀಲ್ಸು, ಚಪಾತಿ ಮೀಲ್ಸು, ಶ್ರೀಕರ್ಣಿ ಕೊಟ್ಟಿದ್ದಾರೆ. ಮೊಸರಿದೆ, ಮಜ್ಜಿಗೆ ಇದೆ, ಒಂದು ಚಪಾತಿ, ಅನ್ನ, ಹಪ್ಪಳ, ಸಾರು, ಕುರ್ಮ, ರಸಮ್, ಉಪ್ಪಿನಕಾಯಿ. ಇದು ನೈಸ್. ಬಸ್ ಸ್ಟ್ಯಾಂಡ್ ರೋಡು. ಓಕೆ. ಬಸ್ ಸ್ಟ್ಯಾಂಡ್ಗೆ ಬರೋಕ್ಕಿಂತ ಮುಂಚೆ ಒಂದು 200 ಮೀಟ್ರಲ್ಲಿ ಲೆಫ್ಟಲ್ಲೇ ಬರುತ್ತೆ ಇದು. ಓಕೆ. ಇದು ಶ್ರೀಕರ್ಣಿ. ನೋಡ್ರಿ, ಭಾಳ ಸಿಂಪಲ್ ಅನ್ಸುತ್ತೆ ಊಟ. ಭಾಳ ಸಿಂಪಲ್. ಚಪಾತಿ, ಎಣ್ಣೆ ಚಪಾತಿ, ಮಾವಿನ ಶ್ರೀಕರ್ಣಿ, ಪರ್ವ ಸಾಕತ್ತೆ. ಸೂಪರ್, ಮಸ್ತ್ ಇತ್ತು ಊಟ. ಭಾಳ ಖುಷಿ ಆಯಿತು. ಆನಂದಮಯ. ಸೊ ಮ್ಯಾಗ ನಾವು ತೊಗೊಂಡಿವಿ ಮ್ಯಾಂಗೋ ಮಸ್ಕ್ ಮೆಲನ್. ನೋಡ್ರಿ, ಮ್ಯಾಂಗೋ ಮತ್ತು ಮೆಲನ್ ಐಸ್ ಕ್ರೀಮ್ ಸಾಕಾಗಿದೆ.